ಆಮೇಲೆ ಟೆಸ್ಟಿಂಗನ್ನು ಹೆಚ್ಚು ಮಾಡೋಕ್ಕೆ ಹೇಳಿದ್ದೀವಿ. ಈಗ ಟೆಸ್ಟಿಂಗನ್ನು RT-PCR ಕಿಟ್ಸನ್ನು ಎಲ್ಲ ಕಡೆ ನಾವು ಸರಬರಾಜು ಮಾಡ್ತಾಯಿದ್ದೀವಿ. ಈಗ ಇರುವಂಥದ್ದಕ್ಕನ್ನು ಇನ್ನೂ ಹೆಚ್ಚಿನ ಖರೀದಿ ಮಾಡೋದಕ್ಕೆ RT-PCR ಕಿಟ್ಸನ್ನು ಈಗಾಗಲೇ ಆದೇಶ ಕೊಟ್ಟಿದ್ದೀವಿ. ಇನ್ನೊಂದು 4-5 ದಿವಸ ಅದು ಬರ್ತದೆ. ಸೊ ಎಲ್ಲ ನಮ್ಮ ಆಸ್ಪತ್ರೆಗಳಲ್ಲೂ RT-PCR ಹೆಚ್ಚು ಮಾಡೋಕ್ಕೆ ಹೇಳಿದ್ದೀವಿ. ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಯಾರ್ಯಾರಿಗೆ ಈ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಇರ್ತದೆ, ರೋಗಗಳು ಅಂದರೆ ಸಾರಿ ಮತ್ತು ಇಲಿ ಅಂದರೆ ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇನ್ಫೆಕ್ಷನ್ಸ್, ಸೊ ಆ ಥರದ ಯಾರ್ಯಾರಿಗೆ ಅಡ್ಮಿಟ್ ಆಗಿರ್ತಾರೆ ಅವ್ರಿಗೆಲ್ಲರೂ ಕೂಡ ಕಡ್ಡಾಯವಾಗಿ RT-PCR ಟೆಸ್ಟ್ ಮಾಡಿ ಅಥವಾ RAT ಟೆಸ್ಟ್ ಮಾಡಿ, ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಮಾಡ್ತಕ್ಕಂಥದ್ದಕ್ಕೆ ನಾವು ಖಾಸಗಿ ಆಸ್ಪತ್ರೆಗಳು ಕೂಡ ಹೇಳಿದ್ದೀವಿ. ನಮ್ಮ ಆಸ್ಪತ್ರೆಗಳು ಕೂಡ ಮಾಡೋದಕ್ಕೆ ಈಗ ನಾವು ಹೇಳಿದ್ದೇವೆ. ಸೊ ಇದೆಲ್ಲ ಆದ ನಂತರ ನೋಡೋಣ ಇನ್ಫೆಕ್ಷನ್ಸ್ ಎಷ್ಟಾಗ್ತಾಯಿದೆ, ಜಾಸ್ತಿ ಆಗ್ತಾ ಇದೆಯಾ ಇಲ್ವಾ, ಮುಂದೆ ಏನು ಕ್ರಮ ತೊಗೊಳ್ಬೇಕು, ಆಮೇಲೆ ತೀರ್ಮಾನ ಮಾಡ್ತೀವಿ. ಗಡಿಗಳಿಂದ ಕೇರಳ ಗಡಿಯಿಂದ ಬರುವವರ ತಪಾಸಣೆ ಎಲ್ಲರಿಗೂ ತಪಾಸಣೆ ಮಾಡುವಂಥ ಅವಶ್ಯಕತೆ ಈಗ ಸದ್ಯದಲ್ಲೇನಿಲ್ಲ. ಆದರೆ ಯಾರ್ಯಾರಿಗೆ ಸ್ವಲ್ಪ ಹೆಚ್ಚು ಅವ್ರಿಗೇನಾದರೂ ಈ ಲಕ್ಷಣಗಳಿದ್ದರೆ ಅಂಥವ್ರನ್ನ ತಪಾಸಣೆ ಮಾಡ್ಕೊಳ್ಳೋಣ. ಪ್ರತಿಯೊಬ್ಬರು ಕೂಡ ನಾವು ನಿಲ್ಲಿಸಿ ತಪಾಸಣೆ ಮಾಡ್ತಕ್ಕಂಥದ್ದು ಬಾರ್ಡ್ರ್ ಏರಿಯಾ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಸದ್ಯದಲ್ಲಿ ಅದು ಯಾವುದೇ ರೀತಿಯ ಮಾಡಬೇಕು ಅಂತ ಇಲ್ಲ. ಕೇಂದ್ರ ಸರ್ಕಾರದ ಅಡ್ವೈಸರಿ ಕೂಡ ಇದೆ, ಅವರು ಕೂಡ ಅದೆಲ್ಲ ಮಾಡೋದಕ್ಕೆ ಬೇಡ ಅಂತ ಅವರು ಹೇಳಿದ್ದಾರೆ. ಜನರಲ್ ಅನಾವಶ್ಯಕವಾಗಿ ನಾವು ಆತಂಕ ಸೃಷ್ಟಿ ಮಾಡೋದು ಬೇಡ, ಆದರೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಹೇಳಿದ್ದೀವಿ. ಮತ್ತು ಎಲ್ಲ ನಮ್ಮ ಆಸ್ಪತ್ರೆಗಳಲ್ಲಿ ICU ಬೆಡ್ಸು, ಆಕ್ಸಿಜನ್ ಅವೈಲೇಬಿಲಿಟಿ, ಆಮೇಲೆ ಬೇರೆ ಬೇರೆ ಅವಶ್ಯಕತೆ ಇರತಕ್ಕಂಥ ಕನ್ಸ್ಯೂಮಬಲ್ಸು ಮತ್ತು ಏನು ಈ PPE ಕಿಟ್ಸು ಮತ್ತು ಮಾಸ್ಕ್ಗಳು, ಇದೆಲ್ಲ ಕೂಡ ಒಂದು ಮಾಕ್ ಡ್ರಿಲ್ಲನ್ನು ಕೂಡ ಮಾಡಿಸೋಕ್ಕೆ ಹೇಳಾಯಿತು, ಮಾಡಿದ್ದಾರೆ. ಸೊ ಏನಾದರೂ ಅಗತ್ಯ ಬಿದ್ದರೆ ನಾವು ತಯಾರಾಗಿರ್ತೀವಿ. ಎಲ್ಲೂ ಕೂಡ ನಮಗೆ